ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾವನು ಆದ್ರೂ ಬಂದು ಇಟ್ಟ ಅಂದರೆ ಎಲ್ಲ ಅಲ್ಲಿ ಇರ್ತೀವಿ. ಮೈಸೂರು ರೋಡ್ ಅದು. ಟೀ ಕುಡಿಬೇಕಂತೆ ಓಂಕಾರ್ಗೆ. ಈ ರೋಡಲ್ಲಿ ಒಂದು ಎಷ್ಟು ಹಂಸಿಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಅದಕ್ಕೆ ಅಲ್ಲ ಈ ಕಡೆಯಿಂದ ಬಂದಿದ್ದು. ಇವಾಗ ನಾವು ಮಳವಳ್ಳಿಯಲ್ಲಿದ್ದೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮದುವೆ ನಾಳೆ, ಇವತ್ತು ರಿಸೆಪ್ಷನ್ ಇರುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು 4 ಜನ ಇದ್ವಿ. ನಮ್ಮ ಜೊತೆ ಓಂಕಾರ್ ಮತ್ತು ಸುನಿಲ್ ಮತ್ತು ವಿನೋದ್ ಅವರಿದ್ದಾರೆ. ಈಗ ರೋಮಿಂದ ಬಿಟ್ಟು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಹೋದರೂ ರೀಚ್ ಆಗ್ತಾ ಇಲ್ಲ. ಇನ್ನು 129 ಕಿಲೋಮೀಟರ್ ತೋರಿಸ್ತಾ ಇದೆ. ಮಳೆ ಬರುವ ಸೀನ್ ಬೇರೆ ಕಾಣ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಇಲ್ಲಿ ಟೈಮಿಂಗ್ಸ್ 7 ಗಂಟೆ ತೋರಿಸ್ತಾ ಇದೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ನೋಡೋಣ, ಮುಂದೆ ಮಳೆ ಬರುವ ಸಂಭವನೂ ಕಾಣ್ತಾ ಇದೆ. ನಾವಿವಾಗ ಅದು ರೋಡಲ್ಲಿ ತುಮಕೂರು ರಸ್ತೆ, ಮಾಗಡಿ ರಸ್ತೆ ಅನ್ನೋದು. ನಾವಿವಾಗ ಮೈಸೂರು ರಸ್ತೆಯಲ್ಲಿ ಹೋಗಬೇಕು. ಇಲ್ಲಿ ನಮ್ಮ ಇಬ್ಬರು ಬಂದಿದ್ದಾರೆ, ನಮ್ಮ ಸುನಿಲ್ ಮತ್ತು ವಿನೋದ್ ಅವರು. ನಿನ್ನೆ ಹೆಲ್ಮೆಟ್ ಹಂಗೆ ಯಾಕೆ ಹಿಡ್ಕೊಳ್ಳಿ ಮತ್ತೆ ನಮಗೆ ನಿಂತು ಸಾಕಾಯ್ತು. ಎಲ್ಲರೂ ಒಳಗಡೆ ಹಾಕೋಣ ಮಾರ, ಇಲ್ಲಿ ಹೈವೇ ಮಾರೆ. ಸೂಪರ್ವೈಸರ್ ವಿನೋದ್, ಇವರು ಫುಲ್ ಬ್ಯುಸಿಯಲ್ಲಿದ್ದಾರೆ. ಇವರು ಇಲ್ಲಿ ಯಾವನು ಆದ್ರೂ ಬಂದು ಇಟ್ಟ ಅಂದರೆ ಎಲ್ಲ ಅಲ್ಲಿ ಇರ್ತೀವಿ. ಅದೇ ಮುಂದೆಲ್ಲರೂ ಟೀ ಅಂಗಡಿ ನಿಲ್ಸಪ್ಪ, ಟೀ ಕುಡಿಯೋದು. ನಾವಿಲ್ಲಿ ಹೋಗುವ ಚಿಂತೆಯಲ್ಲಿ ಇವ್ರಿಗೆ ಟೀ ಅಂತೆ. ಇವನು ನಮ್ಮ ಸುನಿಲ್. ಮುಖ ತೋರಿಸು, ಮುಖ ನಿಂದು. ಇವನಿಗೊಂದು ಹುಡುಗಿ ಬೇಕಾಗಿದೆ. ನಮ್ಮ ಫ್ರೆಂಡ್ ಮದುವೆಗೆ ಎಲ್ಲರೂ ಸೇಮ್ ಶರ್ಟ್ ಆಗಿದೆ. ನಿಮ್ದು ಸ್ವಲ್ಪ ಡಾರ್ಕ್ ಪಿಂಕ್ ಇದೆ, ನಂದು ಲೈಟ್ ಪಿಂಕ್ ಇದೆ. ಇಲ್ಲ, ನಾವೀಗ ಇಲ್ಲಿ ಮೈಸೂರು ರೋಡಲ್ಲಿ ಸ್ವಲ್ಪ ಫೋಟೋಸ್ ತೆಗೆದು ಹೊರಟಿದ್ದೀವಿ. ಇನ್ನು 120 ಕಿಲೋಮೀಟರ್ಸು, 2 ಅವರ್ಸು. ನಾವಿವಾಗ ಮೈಸೂರು ರಸ್ತೆಗೆ ಜಾಯ್ನ್ ಆಗಿದ್ದೀವಿ. ಓಯ್, ಬೈಕ್ ಲೈನ್ ಇಲ್ಲಿದೆಯೋ? ಎಲ್ಲೆಲ್ಲಿಂದ ನುಗ್ಗಿಸ್ತಾನ ಮಾರ. ಕಟ್ಲಿಕ್ಕಲ್ಲ, ತೋರ್ಸೋಕೆ. ಹಾಂ, ನಾವೀಗ ಟೋಲ್ ಹತ್ರ ಇದ್ದೀವಿ. ಅದು ಯೂಸ್ ಇಲ್ಲ ಮಾರ್ರೆ, ಒಂದೇ ಸಲ ಯೂಸ್ ಕೊಟ್ರಾ. ನಾವಿವಾಗ ಅಯ್ಯೋ ಅಯ್ಯೋ, ಇದೆಂತ ಮಾರ, ಎಲ್ಲೆಲ್ಲಿ ಮೆಟ್ರೋ ಆಗಿದೆ? ಇದು ಯಾವ ಏರಿಯಾ? ನಾವೀಗ ಯಾವುದೋ ರೋಡ್ಗೆ ಜಾಯಿನ್ ಆಗಿದ್ದೀವಿ. ಮೇಲೆ ಪ್ರವೇಶ ಇಲ್ಲ ಮಾರ್ರೆ, ಮೈಸೂರು ರೋಡ್ ಅದು. ನಮಗೆ ಉಂಟಲ್ಲ, ಅಲ್ಲಿಂದ ಆಗಿ ಬರ್ಬೋದಿತ್ತು. ಯಾವುದು ಗೊತ್ತಾ? ಅಲ್ಲಿ ಹೆಬ್ಬಾಳ ಆಗಿ. ನಂಗೇನು ಗೊತ್ತು ಇದೇ ರೂಟ್ ಅಂತ. ವೇಸ್ಟ್, ಸುಮ್ಮನೆ ಟೋಲ್ ಕಟ್ಕೊಂಡು ಬಂದಿದ್ದು. ನಾವಿವಾಗ ಮೈಸೂರು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಎಷ್ಟು ಹೋದ್ರೂ ಕಿಲೋಮೀಟ್ರ್ ಒಂದು ಕಮ್ಮಿ ಆಗ್ತಾ ಇಲ್ಲ. ಟೀ ಕುಡಿಬೇಕಂತೆ ಓಂಕಾರ್ಗೆ. 55 ಕಿಲೋಮೀಟ್ರು ಬಂದಿದ್ದು. ಇನ್ನು 115 ಕಿಲೋಮೀಟರ್. ಇವಾಗ ಇಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ದೀವಿ. ಟೀ ಕುಡ್ಕೊಂಡು ಹೋಗಬೇಕು. ನಮ್ಮದು ಇಲ್ಲಿ ಟೀ ಎಲ್ಲ ಕುಡಿದು ಈಗ ವಾಪಸ್ಸು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಾಗ ವಾಪಸ್ ಹೊರಡೋದು. ಈಗ ಬಿಡದಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಯಾವ ಕಡೆ ನೋಡಿದರೆ ಟ್ರ್ಯಾಕ್ ಕಾಣಿಸ್ತಾ ಇದೆ. ರೋಡ್ ಮಾತ್ರ ಸಖತ್ತಾಗಿದೆ, ಬಟ್ ಟ್ರಾಫಿಕ್ಕು ಅಷ್ಟೇ ಇದೆ. ಉಡುಪಿ ಉಪಹಾರ ವೆಜ್. ನಾವಿವಾಗ ಬಿಡದಿಯಲ್ಲಿದ್ದೀವಿ.
ಯಾವ ರೂಟ್ ಏನು ಕರೆಕ್ಟಾಗಿ ಗೊತ್ತಿಲ್ಲ, ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದೇ ಸ್ಟ್ರೈಟ್ ರೋಡು, ಸರ್ವಿಸ್ ರೋಡಲ್ಲಿ ಇದ್ದೀವಿ. ರೋಡ್ ಮಾತ್ರ ಸೂಪರ್ ಆಗಿದೆ, ಮತ್ತು ಗಾಡಿನೂ ಹಂಗೆ ಹೋಗಬೇಕಾಗುತ್ತೆ. ನಾವಿವಾಗ ರಾಮನಗರದಲ್ಲಿದ್ದೀವಿ. 8 ಗಂಟೆಗೆ ರೀಚ್ ಆಗ್ತೀವಿ, ಇನ್ನೂ ಗೊತ್ತಿಲ್ಲ. ಇವಾಗ 8 ಗಂಟೆ ತೋರಿಸ್ತಾ ಇದ್ದೆ, ಇವಾಗ 6 ಆಗಿದೆ. ಸೂಪರ್ ಇದೆ ಅಲ್ಲ ಏರಿಯಾ ಅಲ್ಲ? ಹಾಂ ಅಲ್ಲ, ಇದೊಂದು ಹಳ್ಳಿ ಥರ ಇದೆಯಲ್ಲ, ಹಳ್ಳಿ ಫೀಲಿಂಗ್ ಆಗುತ್ತೆ, ಹಳ್ಳಿ ಫೀಲಿಂಗ್. ಚನ್ನಪಟ್ಟಣದಲ್ಲಿ ಇದ್ದೀವಿ ನಾವು. ಇಲ್ಲೇ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್. ಇವಾಗ ನಾವು ಬಿಡದಿ ದಾಟಿ ಚನ್ನಪಟ್ಟಣ ದಾಟಿ ಬೈರಪಟ್ಟಣದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಮಗೆ 74 ಕಿಲೋಮೀಟರ್ಸ್ ತೋರಿಸ್ತಾ ಇದ್ದಾವೆ, 1.5 ಗಂಟೆ. ಈ ರೋಡಲ್ಲಿ ಒಂದು ಎಷ್ಟು ಹಂಸಿಟ್ಟಿದ್ದಾರೆ ಗೊತ್ತಿಲ್ಲ. ಬೇಡ, ಪ್ರದೀಪ್ನ ಮನೆಗಡೆಗೆ ಮದುವೆಗೆ ಹೋಗ್ತಾ ಇದ್ದೀವಿ. ಯಾವುದೋ ಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ವೆದರ್ ಅಂತೂ ಸಖತ್ತಾಗಿದೆ. ಮದ್ದೂರಲ್ಲಿದ್ದೀವಿ ಇವಾಗ. ಇಬ್ರು ನಮಗಿಂತ ಮುಂದೆ ಹೋಗಿದ್ದಾರೆ. ಸೂಪರ್ ಸೂಪರ್ ಬೆಟ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಬಾಪ ಬಾಪ. ಬೇಡ ಮಚ್ಚ, ಸಾಯ್ಬಾರ್ದು ನಾನು. ನಾವು ಯಾವ ಏರಿಯಾದಲ್ಲಿದ್ದೀವಿ ಅಂತ ನಮಗೇನೇ ಗೊತ್ತಿಲ್ಲ. ನಮ್ಮ ಹುಡುಗರು ಇಲ್ಲಿ ಮಳವಳ್ಳಿಯಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿಂತಾ ಇದ್ದಾರೆ. ತಿನ್ರಿ ತಿನ್ರಿ, ಚೆನ್ನಾಗಿ ತಿನ್ರಿ. ನೀವು ತಿನ್ನಬೇಕು, ನೀವು ಚೆನ್ನಾಗಿರ್ಬೇಕು. ಅಷ್ಟು ಹೊಟ್ಟೆ ನಾವು ಮಸಾಲೆ ಪುರಿ ತಿಂತಾ ಇದ್ದಾರೆ. ಕುಡಿ. ಗಾಡಿ ಇಲ್ಲೇ ಲೆಫ್ಟಿಗೆ ನಾವಿಲ್ಲಿ ಮಳವಳ್ಳಿಯಲ್ಲಿ ಇದ್ದೀವಿ. ಪಾನಿಪುರಿ ಮಸಾಲೆ ಪುರಿ ತಿಂದು ಬಂದಿದ್ದೀವಿ. ಗಿಫ್ಟ್ ತಗೊಳಕ್ಕೆ ಹೋಗಿದ್ದಾರೆ ಮುಂದೆ ಶಾಪಿಗೆ. ಇಲ್ಲಿ ಗಿಫ್ಟ್ ತಗೊಳ್ತಾ ಇದ್ದಾರೆ. ಓಕೆ ಓಕೆ. ನೀನು ಎಲ್ಲಿಂದ ಬಂದೆ ಶೂ ಹಾಕ್ಕೊಂಡು? ಶೂ ಹಾಕ್ಬಾರ್ದಂತ ಈ ಕಡೆನೂ ಬರೋಕ್ಕೆ, ನಾನು ಅದಕ್ಕೆಲ್ಲ ಈ ಕಡೆನೂ ಬಂದಿದ್ದೆ. ಇಲ್ಲಿಂದ 1 hour ತೋರಿಸ್ತಾ ಇದೆ, 45 ಕಿಲೋಮೀಟರ್ಸ್ಗೆ. ಇದು ಮಳವಳ್ಳಿನಾ? ಇವಾಗ ನಾವು ಮಳವಳ್ಳಿಯಲ್ಲಿದ್ದೀವಿ. ಇನ್ನು 33 ಕಿಲೋಮೀಟರ್ಸು. ಮಳವಳ್ಳಿ ಬಸ್ ನಿಲ್ದಾಣ, ತಲಕಾಡು ರೂಟು 8 ಕಿಲೋಮೀಟರ್. ಇಲ್ಲಿ ಇವ್ರು ಬಿಟ್ಟು ಫೋನ್ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದೀವಿ ಲೊಕೇಶನ್ ಹತ್ರ. ಓಹೋ, ಫೋಟೋ ಒಂದು ಕೊಡ್ತಾನೆ. ಬೆಂಕಿ ಬಟ್ಟಣ ಅಲ್ಲೇ ಇರುತ್ತೆ ಬಾ.
ಬೆಂಕಿ ಬಟ್ಟಣ ಅಲ್ಲೇ ಇರುತ್ತೆ ಬಾ. ಬೆಂಕಿ ಬಟ್ಟಣ ಅಲ್ಲೇ. ಥ್ಯಾಂಕ್ ಯು ಗುರು. ಇನ್ನದ ಅಲ್ಲಿಂದ ಅಲ್ಲಿ ಇಲ್ಲೇ ಹೊಡೆದು ಏನ ಹೋಗೋಣ. ಬ್ಯಾಗಲ್ಲಿದೆ ಅಲ್ಲ. ಮದುವೆ ಎಲ್ಲ ಮುಗಿಸಿ ಊಟ ಮುಗಿಸಿ ಸ್ವಲ್ಪ ಅವ್ರಿಗೊಂದು ಕೇಕ್ ಕಟ್ಟಿಂಗ್ ಮಾಡಿಸಿ ನಾವು ಮನೆಗೆ ಹೊರಟಿದ್ದೀವಿ. ಇವಾಗ 11 ಗಂಟೆ ಆಯಿತು. ಇಲ್ಲಿಂದ ನಮಗೆ 154 ಕಿಲೋಮೀಟರ್ಸ್ ಇದೆ. ಟೈಮ್ ಇವಾಗ 3 ಅವರ್ಸ್ ತೋರಿಸ್ತಾ ಇದ್ರೆ ಅಂದರೆ ನಾವೊಂದು 2 ಗಂಟೆಗೆ ರೀಚ್ ಆಗ್ಬೋದು. ಎದುರುಗಡೆ ಒಂದು ಅದಕ್ಕೆ ಹೋಲಿಸ್ಬೇಡ ಮಾರ್ಯ, ಅದು ಮೊದಲೇ ಹೈ ಸ್ಪೀಡಲ್ಲಿ ಉಂಟು. ಜೊತೆ ಒಂದು GS ಬರ್ತಾ ಇದೆ. ನೀನು ಅವನ ಜೊತೆ ಇದು ಮಾಡಬೇಡ ತಾಯಿ. ನಿಂದ ಮತ್ತೆ ಹೆಲ್ಮೆಟ್ ಹಾರಿ ನೋಡೋದು. ಇವಾಗ ಮೈಸೂರು ರೋಡಿನ ಸರ್ವಿಸ್ ರೋಡಲ್ಲಿ ಹೋಗ್ತಿದ್ದೇವೆ. ಮೇಲೆ ನೀವು ನೋಡ್ತಾ ಇರ್ಬೋದು, ಇದು ಮೈಸೂರು ರೋಡ್. ನಿಮಗೆ ಅದರಲ್ಲಿ 2 ವೀಲರ್ಗೆ ಅಲೌಡ್ ಇಲ್ಲ. ಹಾಗೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೋಗುತ್ತೆ, ಹೋಗು ಹಿಂಗೋಗು. ಒನ್ ವೇನ ಇದು, ಮತ್ತೆ ನಮಗೆ ಹಿಂಗ ತೋರಿಸ್ತು. ಏನು ಟಚ್ ಆಯ್ತು ಮಾರಾಯ, ಕೆಳಗೆ ಟಚ್ ಆಯ್ತು ಅನ್ಸುತ್ತೆ, ಗರ್ಕ ಅಂತು. ನೀನು ಹಾಳು ಮಾಡ್ತೀಯ ಅಂತ ಗಾಡಿ. ಟಚ್ ಆಯ್ತೇನೋ? ಆಯ್ತು ಟಚ್. ಕಾಲು ಟಚ್ ಆಯ್ತಾ? ಇವಾಗ ಗಂಟೆ 12:18 ಆಗಿದೆ. ಇಲ್ಲೊಂದು ಕಡೆ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಟೀ ಕುಡಿದು ನಮ್ಮ ನೆಕ್ಸ್ಟ್ ರೈಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಮೈಸೂರು ರೋಡಿಗೆ ಹೋಗುವ ಟೋಲ್. ಇನ್ನೂ ನಮಗೆ ರೂಮಿಗೆ 38 ಕಿಲೋಮೀಟರ್ಸ್ಗೆ 1 ಅವರ್ ತೋರಿಸ್ತಾ ಇದೆ. ನೋಡೋಣ, ಇವಾಗ 1:15 ಆಯಿತು. ಕೆಂಗೇರಿ ಬಸ್ ಟರ್ಮಿನಲ, ಕೆಂಗೇರಿ ಮೆಟ್ರೋ ಅಲ್ಲಿ ಇತ್ತಲ್ಲ ಸ್ಟಾಪು, ಇದು ನೆಕ್ಸ್ಟ್ ಸ್ಟಾಪ್ ಅನ್ಸುತ್ತೆ, ಕೆಂಗೇರಿ ಬಸ್ ಟರ್ಮಿನಲ್. ಸಮಯ 1:40 ಬೆಳಗ್ಗೆ. ನಾವು ಕೆಂಗೇರಿಯಲ್ಲಿದ್ದೀವಿ. ನಾವಿವಾಗ ಕಸ್ತೂರ್ಬಾ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಮಯ ಸುಮಾರು 2 ಗಂಟೆ. ಇಲ್ಲಿ ಒಂದು ಮ್ಯೂಸಿಯಂ ಇದೆಯಲ್ಲ ಗೌರ್ಮೆಂಟ್ ಇದು, ಇಲ್ಲಿ ಒಂದು ಮ್ಯೂಸಿಯಂ ಇದೆ, ಗೌರ್ಮೆಂಟ್ ಮ್ಯೂಸಿಯಮ್ಮು. ಇದೆ, ಅಲ್ಲಿ ಒಂದ್ಸಲ ಹೋಗ್ಬೇಕು. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅದು. ಇವಾಗ ಹೋಗ್ತಿರುವಂತಹ ರೋಡು MG ರೋಡ್, ಮಹಾತ್ಮ ಗಾಂಧಿ ಮೆಟ್ರೋ ನಿಲ್ದಾಣ. ಸೂಪರ್ ಇದೆ. ಬ್ಯಾಗಲ್ಲಿ ಹಾಕೊಂಡಿಲ್ವಾ? ಇವಾಗ ಸಮಯ 2:20. ನಾವೀಗ ರೂಮ್ಗೆ ರೀಚ್ ಆಗಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.